ನಿನಗಾಗಿ ಭಾಗ 57. ವಿಕ್ರಮ್ಗೆ ಈಗ ಅರ್ಥವಾಗುತ್ತದೆ. ಅವನಿಗೆ ಸಡನ್ ಆಗಿ ವಿಕ್ಕಿ ಕಾಣಿಸಿದ ಕಡೆ ಓಡಿ ಹೋದ. ಅವಳು ಇದ್ದಕ್ಕಿದ್ದಂತೆ ತನ್ನನ್ನು ತಬ್ಬಿಕೊಂಡಿದ್ದವನು ಬಿಟ್ಟು ಹೇಗೆ ಹೋದ ಅಂತ ಅವಳು ಹಿಂದೆ ಹೋದಳು. ಅದನ್ನು ತಿಳಿಯದೆ ದಮಯಂತಿಗೆ ಇನ್ನೂ ಭಯವಾಯಿತು. ಹಿಂದೆ ಹಿಂದೆ ಒಂದಾದ ಮೇಲೆ ಒಂದು ಕಷ್ಟಗಳು ಬರುತ್ತಿದೆ. ಗುಂಪಿನ ಜನಗಳ ಮಧ್ಯೆ ವಿಕ್ಕಿ ಕಾಣಿಸಿದ. ಅವನನ್ನು ಹಿಡಿಯಬೇಕು, ಸತ್ಯ ತಿಳಿಯಬೇಕು ಅನ್ನುವುದಷ್ಟೇ ಆಗಿತ್ತು. ಅವನು ಮುಂದೆ ಮುಂದೆ ಹೋದಂತೆ ಇವಳು ಹಿಂದೆ ಬರುತ್ತಿದ್ದಾಳೆ. ಅವನು ಸಂಪೂರ್ಣವಾಗಿ ಈ ಯೋಚನೆಯಲ್ಲಿ ದಮಯಂತಿಯನ್ನು ಮರೆತೇ ಬಿಟ್ಟಿದ್ದಾನೆ. ಇದು ಒಂದು ವಿಪರ್ಯಾಸ. ಯಾಕೆಂದರೆ ಇಷ್ಟು ದಿನ ವಿಕ್ರಮ್ ದಮಯಂತಿ ತುಂಬ ಖುಷಿಯಿಂದ ಇರುತ್ತಿದ್ದರು. ಇನ್ನು ವಿಕ್ಕಿಯ ಎಂಟ್ರಿ ಆದ ಮೇಲೆ ಇವರ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಬೀಸುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಅವನು ತುಂಬ ಪ್ಯಾನಿಕ್ ಆಗಿದ್ದಾನೆ. ಅಲ್ಲಿರುವ ಪ್ರತಿಯೊಬ್ಬರನ್ನು ತಿರುಗಿಸಿ ನೋಡುತ್ತಿದ್ದಾನೆ. ಅವನು ಬ್ಲೂ ಕಲರ್ ಜೀನ್ಸ್, ವೈಟ್ ಕಲರ್ ಟೀ ಶರ್ಟ್ ಹಾಕಿದ್ದ. ಕೂದಲನ್ನು ಬಿಟ್ಟಿದ್ದ. ಕಾಲೇಜ್ ಹುಡುಗನ ರೀತಿ ಕಾಣುತ್ತಿದ್ದ. ಕಿವಿಗೆ ಪುಟ್ಟದಾದ ಓಲೆ ಚುಚ್ಚಿಸಿದ್ದ. ಅವನನ್ನು ನೋಡಿ ಯಾರಿಗಾದರೂ ಇಷ್ಟವಾಗುತ್ತದೆ. ಅಷ್ಟು ಚೆನ್ನಾಗಿದ್ದ. ಪ್ರತಿ ಹುಡುಗರನ್ನು ತಿರುಗಿಸಿ ನೋಡಿದರೂ ಕೂಡ ಅವನಿಗೆ ವಿಕ್ಕಿ ಕಾಣಿಸುತ್ತಿಲ್ಲ. ನಂತರ ಅವನಿಗೆ ಬೇಸರವಾಗಿ ಹೊರಗಡೆ ಹೋದ. ಆಸ್ಪತ್ರೆಯ ಹೊರಗೆ ಇದ್ದ ಎಲ್ಲ ಕಾರುಗಳನ್ನು ನೋಡಿದ. ಅಲ್ಲೂ ಕೂಡ ಅವನು ಕಾಣಿಸುತ್ತಿಲ್ಲ. ತುಂಬ ರೆಸ್ಟ್ಲೆಸ್ ಆಗಿ ಇವನು ತಿರುಗಾಡುತ್ತಿರುವುದನ್ನು ನೋಡಿ ದಮಯಂತಿಗೆ ನಿಜವಾಗಲೂ ಭಯವಾಯಿತು. ಅವಳ ಎದೆ ಒಡೆದುಕೊಳ್ಳುತ್ತಿದೆ. ತನ್ನ ಬದುಕಿಗೆ ಇರುವ ಆಧಾರ ಎಂದರೆ ವಿಕ್ರಮ್ ಮಾತ್ರ. ಅವನೇ ಈ ರೀತಿ ಕಷ್ಟಪಡುತ್ತಿದ್ದರೆ, ವಿಚಿತ್ರವಾಗಿ ಆಡುತ್ತಿದ್ದರೆ ಅವಳೇನು ಮಾಡುತ್ತಾಳೆ ಪಾಪ. ಏನಾಯಿತು? ವಿಕ್ರಮ್ ಹೇಳಿ ಅಂತ ಅವಳು ಕೇಳಿದ್ದರೂ ಕೂಡ ಅವಳ ಮಾತು ಅವನ ಕಿವಿಗೆ ಕೇಳಿಸುತ್ತಿಲ್ಲ. ಅವನು ಕೋಪದಿಂದ ಹುಡುಕುತ್ತಿದ್ದಾನೆ. ಆದರೆ ಅಲ್ಲಿ ವಿಕ್ಕಿ ಇರುವ ಸುಳಿವು ಸಿಗಲಿಲ್ಲ. ನಂತರ ಕೋಪದಿಂದ ತನ್ನ ಎದುರುಗಡೆ ಇದ್ದ ಕಾರಿನ ಗ್ಲಾಸನ್ನು ಕೋಲಿನಿಂದ ಹೊಡೆಯುತ್ತಿದ್ದಾನೆ. ಆ ಕಾರಿನ ಗ್ಲಾಸ್ಗಳೆಲ್ಲ ಹೊಡೆದು ಹೋಯಿತು. ನಂತರ ಅದರ ಓನರ್ ಬಂದು ಇವನನ್ನು ಚೆನ್ನಾಗಿ ಬೈಯುತ್ತಿದ್ದಾನೆ. ಆದರೆ ಇವನಿಗೆ ಅದೇನೂ ಕೇಳಿಸುತ್ತಿಲ್ಲ. ಅವನು ಎಲ್ಲಿ ಹೋದ ಅಂತ ಅವನ ಮನಸ್ಸು ಪದೇ ಪದೇ ಕೇಳುತ್ತಿದೆ. ಅಷ್ಟರಲ್ಲಿ ದಮಯಂತಿ ಅಲ್ಲಿಗೆ ಓಡಿ ಬಂದಳು. ಇವನ ಪರಿಸ್ಥಿತಿಯನ್ನು ನೋಡಿ ಅವಳಿಗೆ ಭಯವಾದರೂ ಕೂಡ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದಾಳೆ. ಕಾರಿನ ಓನರ್ ಬಳಿ ಕೇಳುತ್ತಿದ್ದಾಳೆ, ಪ್ಲೀಸ್ ಕ್ಷಮಿಸಿ, ಅವರು ಮಾಡಿದ ತಪ್ಪಿಗೆ ಎಷ್ಟು ಆಯಿತೋ ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡುತ್ತೇನೆ. ನಿಮ್ಮ ಕಾರನ್ನು ರಿಪೇರಿ ಮಾಡಿಸಿ ನಾನೇ ಕೊಡುತ್ತೇನೆ, ಯೋಚಿಸಬೇಡಿ. ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅವಳು ಹೇಳಿದಾಗ ಆ ಮನುಷ್ಯ ಪುನಃ ಬೈದ. ಪ್ರಾಬ್ಲಮ್ ಇರುವವರು ನಿನ್ನ ಗಂಡನನ್ನು ಮನೆಯಲ್ಲಿ ಇಟ್ಟುಕೋ. ಬೀದಿಯಲ್ಲಿ ಬಿಟ್ಟರೆ ಈ ರೀತಿಯ ಮನುಷ್ಯರು ಏನು ಮಾಡುತ್ತಾರೆ? ಸ್ವಲ್ಪವೂ ಸಂಸ್ಕಾರ ಇಲ್ಲದ ಮನುಷ್ಯ. ಗಂಡನನ್ನು ಸರಿಯಾದ ದಾರಿಗೆ ತರಲು ಸಾಧ್ಯವಿಲ್ಲದ ಮೇಲೆ ನೀವೆಲ್ಲ ಏಕೆ ಮದುವೆ ಮಾಡಿಕೊಳ್ಳುತ್ತೀರಾ ಅಂತ ಆ ಮನುಷ್ಯ ಸ್ವಲ್ಪ ಜೋರಾಗಿ ಮಾತನಾಡುತ್ತಿದ್ದ. ವಿಕ್ಕಿಗೆ ಇದೆಲ್ಲ ಕೇಳಿಸಿ ಕೋಪದಿಂದ ಆ ಮನುಷ್ಯನ ಕೈಯನ್ನು ಹಿಡಿದುಕೊಂಡ. ನಂತರ ಅವನ ಕೈಯನ್ನು ನುಣುಚಿದ. ಇನ್ನೊಂದು ಬಾರಿ ನನ್ನ ಹೆಂಡತಿಯ ಬಗ್ಗೆ ಮಾತನಾಡು, ನಿನಗೆ ಸರಿಯಾಗಿ ಮಾಡುತ್ತೇನೆ ಅಂತ ಹೇಳಿದ. ಆಗ ಅವನು ನೋವು ಅಂತ ಕಿರುಚುತ್ತಿದ್ದಾನೆ. ಆಸ್ಪತ್ರೆಯ ಮುಂದೆ ಇದೆಲ್ಲ ನಡೆಯುತ್ತಿರುವುದರಿಂದ ಅಲ್ಲಿದ್ದ ಎಲ್ಲ ಜನರು ಇವರನ್ನು ನೋಡುತ್ತಿದ್ದಾರೆ. ಇವಳಿಗೆ ವಾಸ್ತವ ಅರ್ಥವಾಗಿ ವಿಕ್ರಮ್ ಕೈಯಿಂದ ಅವನ ಕೈಯನ್ನು ಬಿಡಿಸಿದಳು. ನಿಮಗೆ ಏನಾಗಿದೆ? ಏಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀರಾ? ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ. ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ರೆಪ್ಯುಟೇಷನ್ ಇದೆ. ಅನ್ಯಾಯವಾಗಿ ಅದನ್ನು ಏಕೆ ಹಾಳು ಮಾಡುತ್ತಿದ್ದೀರಾ? ಮತ್ತೆ ಏನೋ ಹೇಳಲು ಹೋದ. ಏನೂ ಮಾತನಾಡಬೇಡಿ, ಸಂಪೂರ್ಣವಾಗಿ ಇಲ್ಲಿ ಮೌನವಾಗಿರಿ. ಸೀನ್ ಕ್ರಿಯೇಟ್ ಮಾಡಬೇಡಿ. ನನಗೆ ತುಂಬ ಕಷ್ಟವಾಗುತ್ತಿದೆ. ಇದೇ ಮೊದಲ ಬಾರಿ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡಿದ್ದು. ನೀವು ಹೇಳಿದ್ದು ಸರಿ. ಆರೋಗ್ಯ ಸರಿಯಿಲ್ಲದೆ ಇದ್ದ ಮೇಲೆ ಜನಗಳು ಇರುವ ಕಡೆ ಓಡಾಡಬಾರದು, ಇಲ್ಲವಾದರೆ ಇದೇ ರೀತಿ ಆಗುವುದು ಅಂತ ಅವನ ಕೈಯನ್ನು ಹಿಡಿದುಕೊಂಡು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾಳೆ. ಆಸ್ಪತ್ರೆಯ ಒಳಗಡೆ ಪುನಃ ಕರೆದುಕೊಂಡು ಹೋಗಲು ಅವಳಿಗೆ ಇಷ್ಟವಿರುವುದಿಲ್ಲ. ಹೋಗುವುದಕ್ಕಿಂತ ಮುಂಚೆ ಅವಳು ಅವಳ ಡ್ರೈವರ್ಗೆ ಹೇಳುತ್ತಾಳೆ, ಆಸ್ಪತ್ರೆಯ ಬಳಿ ಇರುವ ಕಾರನ್ನು ರಿಪೇರಿ ಮಾಡಿಸಿ ಓನರ್ ಮನೆಗೆ ತೆಗೆದುಕೊಂಡು ಹೋಗಿ ಕೊಡು ಅಂತ. ಅವನು ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ.
ಆದರೂ ಆ ಕಾರಿನ ಓನರ್ ಸ್ವಲ್ಪ ಮಾತನಾಡುತ್ತಿರುತ್ತಾನೆ. ಸರ್, ನೀವು ಏನಾದರೂ ಇದೇ ರೀತಿ ಮಾತನಾಡುತ್ತಾ ಇದ್ದರೆ ನಾನು ಆ ಕಾರನ್ನು ಕೂಡ ರಿಪೇರಿ ಮಾಡಿಸುವುದಿಲ್ಲ. ಆನಂತರ ಏನು ಬೇಕು ಅದು ಮಾಡಿಕೊಳ್ಳಿ. ಈ ರೀತಿಯ ಮಾತುಗಳು ಹೇಳಿದ ಮೇಲೆ ಆ ಮನುಷ್ಯ ಸುಮ್ಮನಾದ. ವಿಕ್ರಮ್ ಕೋಪದಲ್ಲಿ ಇದ್ದಿದ್ದರಿಂದ ಏನೂ ಕೊಡದೆ ಹೊರಟು ಹೋದರೆ ಆನಂತರ ಈ ಕಾರನ್ನು ರಿಪೇರಿ ಮಾಡಿಸುವುದು ತುಂಬ ಕಷ್ಟ. ತುಂಬ ಡ್ಯಾಮೇಜ್ ಆಗಿದೆ. ಕೊನೆ ಪಕ್ಷ ಇವರು ಕಾರು ರೆಡಿ ಮಾಡಿಸಿ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಆಗ ತುಂಬ ಕಾಸ್ಟ್ಲಿ ಆಗಿರುವ ಎಲ್ಲ ಸಾಮಾನುಗಳನ್ನು ಹಾಕಿಸಿಕೊಳ್ಳಬೇಕು ಕಾರಿಗೆ ಅಂತ ಯೋಚಿಸುತ್ತಿದ್ದ. ಅವನಿಗೆ ಒಂದು ರೀತಿ ಖುಷಿಯಾಯಿತು. ಕಾರು ತುಂಬ ಹಳೆಯದಾಗುತ್ತಿತ್ತು. ಈಗ ಒಳ್ಳೆಯ ಮೇಕ್ ಓವರ್ ಆಗುತ್ತದೆ ಅಂತ ಅಂದುಕೊಂಡು ಅವನು ಸುಮ್ಮನಾದ. ಅವಳು ತನಗೆ ಡ್ರೈವ್ ಮಾಡುವುದು ಕಷ್ಟ ಅಂತ ತಿಳಿದು ಇನ್ನೊಬ್ಬ ಡ್ರೈವರನ್ನು ಕರೆದು ಕಾರನ್ನು ಇವರ ರೆಸಾರ್ಟ್ ಬಳಿ ಕರೆದುಕೊಂಡು ಹೋಗಲು ಹೇಳಿದಳು. ಏಕೆಂದರೆ ರೆಸಾರ್ಟ್ ಆಸ್ಪತ್ರೆಯಿಂದ ತೀರಾ ಹತ್ತಿರ ಇರುವುದು. ಇವರ ಅಣ್ಣನನ್ನು ನೋಡಲು ಇನ್ನೂ ಸ್ವಲ್ಪ ಸಮಯದ ನಂತರ ಬರಬೇಕು. ಅಷ್ಟರಲ್ಲಿ ಇವರ ಕೋಪ ಕೂಲ್ ಆಗಬೇಕು ಅಂತ ಅಂದುಕೊಂಡಳು. ಪಾಪ ದಮಯಂತಿ ವಿಕ್ರಮ್ನನ್ನು ಈ ರೀತಿ ನೋಡಿರಲಿಲ್ಲ. ಅವನು ಇಷ್ಟು ಕೋಪದಲ್ಲಿ ರೆಸ್ಟ್ಲೆಸ್ ಆಗಿ ಇರುವುದನ್ನು ನೋಡಿ ಅವಳಿಗೆ ನಿಜವಾಗಲೂ ಕೂಡ ಭಯವಾಗುತ್ತಿದೆ. ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ನಮ್ಮ ಬದುಕಿನಲ್ಲಿ ಪುನಃ ಬಿರುಗಾಳಿ ಬೀಸುತ್ತದೆಯಾ ಅಂತ. ಅವನ ಕೋಪದ ಕರಾಳ ರೂಪವನ್ನು ನೋಡಿ ಅವಳಿಗೆ ಅನಿಸುತ್ತಿದೆ, ವಿಕ್ರಮ್ ತಾನು ಮದುವೆ ಆದ ಮೊದಲ ಕೆಲವು ದಿನಗಳು ಇದ್ದ ಅದೇ ರೀತಿ ಈಗ ಆಡುತ್ತಿದ್ದಾನೆ. ಪುನಃ ನನ್ನ ಜೊತೆ ಅದೇ ರೀತಿ ನಡೆದುಕೊಂಡರೆ ನಾನೆಲ್ಲಿ ಹೋಗಲಿ? ವಿಕ್ರಮ್ ನನ್ನ ಪ್ರಪಂಚ ಅಂತ ಅಂದುಕೊಳ್ಳುವ. ಅವನ ಎದೆಗೆ ಹೊರಗೆ ಕುಳಿತುಕೊಂಡಳು. ಆಗಲೂ ಕೂಡ ಅವನು ಅವಳನ್ನು ತಬ್ಬಿಕೊಂಡಿಲ್ಲ. ಅವನು ಅವನ ಯೋಚನೆಯಲ್ಲಿ ಮುಳುಗಿದ್ದ. ಕಾರ್ ರೆಸಾರ್ಟ್ ಬಳಿ ಬಂತು. ಇಬ್ಬರೂ ಇಳಿದರು. ಈಗಲೂ ಅವನು ಅವಳನ್ನು ಬಿಟ್ಟು ಹೋದ. ಅವಳು ಅವನ ಹಿಂದೆ ಓಡಿದಳು. ತುಂಬ ಜೋರಾಗಿ ನಡೆದುಕೊಂಡು ಹೋಗುತ್ತಿದ್ದಾನೆ. ಇವನು ನನ್ನ ಕೈತಪ್ಪಿಬಿಟ್ಟನ ಅಂತ ಅವಳಿಗೆ ದುಃಖವಾಗುತ್ತಿದೆ. ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿದೆ. ಅವನು ನನ್ನ ಬಿಟ್ಟರೂ ನಾನು ಮಾತ್ರ ಅವನನ್ನು ಬಿಡುವುದಿಲ್ಲ ಅಂತ ಅವಳು ಅವನ ಹಿಂದೆ ಹಿಂದೆ ಹೋದಳು. ಅವಳು ರೂಮಿನ ಒಳಗೆ ಹೋಗುವುದರ ಒಳಗೆ ಅವನು ವಾಶ್ರೂಮ್ಗೆ ಹೋಗಿದ್ದ. ತುಂಬ ಚಡಪಡಿಕೆಯಿಂದ ಅಲ್ಲೇ ಕುಳಿತಳು. ನಮ್ಮ ಸಂಬಂಧ ಪದೇ ಪದೇ ಕಷ್ಟದಲ್ಲಿ ಸಿಲುಕುತ್ತಿದೆ. ಯಾರ ದೃಷ್ಟಿ ಬಿದ್ದಿದೆಯೋ ತಿಳಿಯುತ್ತಿಲ್ಲ. ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಅವನು ಹೊರಗೆ ಬಂದ. ಅವಳು ಕಣ್ಣನ್ನು ಮುಚ್ಚಿಕೊಂಡು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿರುವುದು ಇವನಿಗೆ ವಿಚಿತ್ರ ಅಂತ ಅನಿಸಿತು. ದಮಯಂತಿ ಅಂತ ಅವಳ ಹೆಸರನ್ನು ಇದೇ ಮೊದಲ ಬಾರಿ ತುಂಬ ಪೂರ್ತಿಯಾಗಿ ಕರೆದಿದ್ದು. ಅವಳು ಕಣ್ಣನ್ನು ಬಿಟ್ಟು ನೋಡಿದಳು. ಅವನು ಎದುರುಗಡೆ ನಿಂತಿದ್ದಾನೆ. ಅವನ ಕಣ್ಣುಗಳಲ್ಲಿ ಅದೇ ಪ್ರೀತಿ, ಅದೇ ಕಾಳಜಿ ಇದೆ. ಓಡಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನು ಅವಳ ಕೂದಲನ್ನು ನೇವರಿಸುತ್ತಾ, ಯಾಕೆ, ಏನಾಯಿತು? ಇಷ್ಟೊಂದು ಬೇಸರದಲ್ಲಿ ಇದ್ದೀಯಾ? ಅವನ ಎದೆ ಮೇಲೆ ಗುದ್ದಿ ಮಾಡುವುದೆಲ್ಲ ಮಾಡಿ ಏನಾಯಿತು ಅಂತ ನನ್ನನ್ನೇ ಕೇಳುತ್ತಿದ್ದೀರಾ? ಅರ್ಧ ಗಂಟೆಗಿಂತ ಮುಂಚೆಯಿಂದ ನೀವು ಏನೇನು ಮಾಡುತ್ತಿದ್ದೀರಾ ಎಲ್ಲವನ್ನು ನೆನಪು ಮಾಡಿಕೊಳ್ಳಿ. ಕಾರನ್ನು ಗುದ್ದಿದ್ದು, ನನ್ನನ್ನು ದೂರ ತಳ್ಳಿದ್ದು, ಇದೆಲ್ಲ ವಿಚಿತ್ರ ಅಂತ ನನಗೆ ಅನಿಸುತ್ತಿದೆ. ಏನೋ ದೊಡ್ಡ ವಿಷಯ ನಡೆದಿದೆ, ಅದಕ್ಕೆ ನೀವು ಇಷ್ಟು ಕೋಪ ಮಾಡಿಕೊಂಡಿರುವುದು. ನನ್ನ ಬಳಿ ಹೇಳಿದರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಏನಾದರೂ ಮಾಡಬಹುದಾ, ನಾನು ನೋಡುತ್ತೇನೆ ಅಂತ ಅವಳು ಹೇಳಿದಾಗ ಅವನು ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು, ಆ ರೀತಿ ಏನೂ ಇಲ್ಲ, ಬಿಸ್ನೆಸ್ನಲ್ಲಿ ಸ್ವಲ್ಪ ಲಾಸ್ ಆಯಿತು, ಏರುಪೇರು ಇರುತ್ತದೆ ಅಲ್ಲವೇ, ಅದಕ್ಕೆ ಬೇಸರ. ಮತ್ತು ಆಸ್ಪತ್ರೆಯ ಬಳಿ ತುಂಬ ಜನರಿದ್ದರು, ಅವರ ಬಗ್ಗೆ ನೀವು ಯಾರನ್ನು ಹುಡುಕುತ್ತಿದ್ದೀರಿ? ಯಾರನ್ನು ಅಂತ ಇವಳು ತುಂಬ ಸೂಕ್ಷ್ಮವಾಗಿ ಕೇಳಿದಾಗ ಅವನು ನನ್ನ ಹಳೆ ಗರ್ಲ್ಫ್ರೆಂಡ್ ಕಾಣಿಸಿದಳು, ಅವಳನ್ನೇ ಹುಡುಕುತ್ತಿದ್ದೆ, ಆದರೆ ಎಲ್ಲೋದಳೋ ಸಿಗಲಿಲ್ಲ ಅಂತ ಅವನು ಹೇಳಿ ಜೋರಾಗಿ ನಗಲು ಶುರು ಮಾಡಿದ. ಇವಳಿಗೆ ತುಂಬ ಕೆಟ್ಟ ಕೋಪ ಬಂತು. ಅವನನ್ನು ತಬ್ಬಿಕೊಂಡಿದ್ದವಳು ನಿಧಾನವಾಗಿ ಅವನನ್ನು ಬಿಟ್ಟು, ನನಗೆ ತುಂಬ ಕೋಪ ಬಂತು. ನಾನು ಯಾವಾಗಲೂ ಯೋಚನೆಯಲ್ಲಿ ಇದ್ದರೆ ಇವರು ಇವರ ಹಳೆಯ ಗರ್ಲ್ಫ್ರೆಂಡ್ಗಾಗಿ ಇಷ್ಟು ಹೊತ್ತು ಈ ರೀತಿ ಹಾಡಿದರ?
ಒಮ್ಮೊಮ್ಮೆ ಸುಳ್ಳು ಹೇಳುತ್ತಾರೆ ಅಂತ ಅನಿಸುತ್ತದೆ. ಯಾರಿಗೆ ಗೊತ್ತು, ಈ ಗಂಡು ಜೀವಗಳು ಹೆಂಡತಿ 2-3 ದಿನ ಅಷ್ಟೇ ಅವರಿಗೆ ಇಷ್ಟವಾಗುವುದು, ಬೇರೆ ಹೆಣ್ಣು ಮಕ್ಕಳೇ ಇಷ್ಟವಾಗುವುದು. ತುಂಬ ಹೊತ್ತು ಅವಳು ವಾಶ್ರೂಮ್ನಿಂದ ಹೊರಗೆ ಬಂದಿಲ್ಲ. ಇವನಿಗೆ ತುಂಬ ಹೊಟ್ಟೆ ಹಸಿವಾಗುತ್ತಿತ್ತು. ಅವಳಿಗೆ ಇಷ್ಟವಾಗುವ ಅಡಿಗೆಯನ್ನು ಮಾಡಿಸಿ ತಂದ. ತುಂಬ ಸಮಯದ ನಂತರ ಒಳಗೆ ಬಂದವಳು ಅವನನ್ನು ನೋಡಿ ನೋಡದಂತೆ ಹಾಸಿಗೆ ಮೇಲೆ ಕುಳಿತುಕೊಂಡಳು. ಅವಳು ಇನ್ನೂ ಬಟ್ಟೆಯನ್ನು ಬದಲಾಯಿಸಿರಲಿಲ್ಲ. ಮೇಡಮ್, ಅವರು ಇನ್ನೂ ಅದೇ ಬಟ್ಟೆಯಲ್ಲಿ ಇದ್ದೀರಾ? ಏಕೆ? ರಾತ್ರಿ ಕಂಫರ್ಟ್ ಇರುತ್ತದೆಯಾ ಅಂತ ಕೇಳಿದಾಗ, ಅದು ಆ ರೀತಿ ಅಲ್ಲ, ಆಸ್ಪತ್ರೆಗೆ ಹೋಗಬೇಕೇನೋ ಅಲ್ಲವೇ ಭಾವ ಅವರನ್ನು ನೋಡಲು ಅಂತ ಹೇಳಿದಾಗ, ಅದರ ಅವಶ್ಯಕತೆ ಇಲ್ಲ, ಅಣ್ಣ ಚೆನ್ನಾಗಿದ್ದಾನೆ. ಅತ್ತಿಗೆ ಫೋನ್ ಮಾಡಿ ತಿಳಿಸಿದ್ದೆ. ಈಗ ಅತ್ತಿಗೆ ಅಣ್ಣನ ಜೊತೆ ಇದ್ದಾಳೆ. ಇವಳಿಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಯಿತು. ನಂತರ ನಾನು ಮಲಗುತ್ತೇನೆ ಅಂತ ಹೋಗುತ್ತಿದ್ದಳು. ಅವನು, ಆ ಬಟ್ಟೆಯಲ್ಲಿ ಮಲಗಬೇಡ, ನನಗೆ ಚುಚ್ಚುತ್ತದೆ. ಚಮಕಿ ಇರುವ ಬಟ್ಟೆಯನ್ನು ಯಾಕೆ ಹಾಕುವುದು ನೀನು ಅಂತ ನೈಟ್ ಡ್ರೆಸ್ಸನ್ನು ಕೊಟ್ಟ. ಅವಳು ಹಾಕಿದ್ದ ಪ್ಯಾಂಟ್ಗೆ ಅವನು ತಂದಿದ್ದ ಟಾಪ್ ಸೂಟ್ ಆಗುತ್ತಿತ್ತು. ಅವಳಿಗೆ ಇಷ್ಟವಿಲ್ಲದಿದ್ದರೂ ಬದಲಾಯಿಸಬೇಕಿತ್ತು. ಏಕೆಂದರೆ ಅವರ ಚಿಕ್ಕಪ್ಪನ ಮನೆಯಲ್ಲಿ ಇದ್ದಾಗ ಯಾವುದೋ ಒಂದು ಹರಿದ ಹಳೆಯ ನೈಟಿಯನ್ನು ಹಾಕಿಕೊಳ್ಳುತ್ತಿದ್ದಳು. ಅದು ಕೂಡ ಅವರ ಚಿಕ್ಕಪ್ಪನ ಮಗಳು ಹಾಕಿಬಿಟ್ಟಿದ್ದ ಬಟ್ಟೆ. ಅದು ಈಗ 1-2 ಬಾರಿ ಹಾಕಿದರೆ ವಿಕ್ರಮ್ ಆನಂತರ ಅದನ್ನು ಕೆಲಸದವರಿಗೆ ಕೊಟ್ಟು ಬಿಡುತ್ತಾನೆ, ನೀವು ಉಪಯೋಗಿಸಿಕೊಳ್ಳಿ ಅಂತ. ಏಕೆ ಅಂದರೆ, ನನ್ನ ಹೆಂಡತಿ ಪದೇ ಪದೇ ಹಾಕಿದ ಬಟ್ಟೆ ಹಾಕಬಾರದು, ನೀನು ಮಹಾರಾಣಿ ಅಂತ ಹೇಳುತ್ತಾನೆ. ನಿಜವಾಗಲೂ ಇವರನ್ನು ಮದುವೆ ಆದ ಮೇಲೆ ನಾನು ಮಹಾರಾಣಿ ಆದನೇನೋ ಅಂತ ಅನಿಸಿತು. ನಂತರ ಪುನಃ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋಗಲು ಇಷ್ಟವಾಗಲಿಲ್ಲ. ಬದಲಿಗೆ ಹಾಸಿಗೆ ಮೇಲೆ ಕುಳಿತುಕೊಂಡು ಬಟ್ಟೆಯನ್ನು ಬದಲಾಯಿಸಿದಳು. ಅವಳು ತಾನು ಹಾಕಿದ್ದ ಟಾಪನ್ನು ತೆಗೆಯುತ್ತಿದ್ದಳು. ಅದು ಸ್ವಲ್ಪ ಟೈಟ್ ಇದ್ದಿದ್ದರಿಂದ ಅವಳು ಅದನ್ನು ತೆಗೆಯಲು ಸಹಾಯ ಮಾಡಿದ. ನಂತರ ಇನ್ನೊಂದು ಟಾಪನ್ನು ಹಾಕಿಕೊಳ್ಳುತ್ತಿದ್ದಳು. ವಿಕ್ರಮ್, ಸ್ವಲ್ಪ ಹೊತ್ತು ಇದೇ ರೀತಿ ಇರು, ನಿನ್ನನ್ನು ನೋಡಬೇಕು, ನಿನ್ನ ಅಂದವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಅನಿಸುತ್ತದೆ ಅಂದಾಗ ದಮಯಂತಿಗೆ ಅರ್ಥವಾಯಿತು. ಇವನು ಸ್ವಲ್ಪ ಬಿಟ್ಟರೆ ಪೂರ್ತಿಯಾಗಿ ನನ್ನನ್ನು ಆವರಿಸುತ್ತಾನೆ. ನನಗೆ ರೆಸ್ಟ್ ಬೇಕು, ನಾನು ಮಲಗುತ್ತೇನೆ ಅಂದರೂ ಕೂಡ ಅವನು ಕೇಳದೆ ಪುನಃ ಅವಳ ಕತ್ತುಗಳ ಮೇಲೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳ ಎದೆಗಳ ಮೇಲೆ ಅವನು ಕೈಯನ್ನು ಇಟ್ಟ. ಅವಳಿಗೆ ರೋಮಾಂಚನವಾಯಿತು. ಕೈ ಕಾಲುಗಳಲ್ಲಿನ ಕೂದಲುಗಳು ಮೇಲೆ ಹೇಳಲು ಶುರುವಾಯಿತು. ತುಟಿಗೆ ತುಟಿ ಬೆರೆಯಿತು. ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟಿದಾಗ ಒಂದು ರೀತಿಯ ಬಿಸಿ ಅನುಭವ ಅವನಿಗೆ ಆಯಿತು. ತನ್ನ ಮಗು ಅದರಲ್ಲಿದೆ ಅನ್ನುವುದನ್ನು ಅರಿತವನು ಮಗುವಿಗೆ ತೊಂದರೆ ಆಗುತ್ತದೆ, ಈಗ ನಾವಿಬ್ಬರು ಸೇರಬಾರದೇನೋ ಅಂತ ಹೇಳಿ ತುಂಬ ಪೆಚ್ಚಗೆ ಅವಳ ಮುಖವನ್ನು ನೋಡಿದ. ಅವಳು ಏನೂ ಮಾತನಾಡದೆ ಗೋಡೆಯ ಕಡೆ ನೋಡಿದಳು. ಅವಳಿಗೆ ಧರ್ಮ ಸಂಕಟ. ವಿಕ್ಕಿಗೆ ತನ್ನ ಸರ್ವಸ್ವವನ್ನು ತನಗೇ ತಿಳಿಯದೆ ಅರ್ಪಿಸಿ ಪ್ರೆಗ್ನೆಂಟ್ ಆಗಿ ದೊಡ್ಡ ತಪ್ಪು ಮಾಡಿದ್ದೇನೆ. ನನ್ನ ಪ್ರೀತಿಯ ವಿಕ್ರಮ್ಗೆ ನನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ. ಇದು ಯಾವ ರೀತಿಯ ಬದುಕು ಅಂತ ಅವಳಿಗೆ ಅರ್ಥವಾಗುತ್ತಿಲ್ಲ. ಆದರೆ ಇದೇ ಬದುಕೇನೋ, ಇದೇ ದೈವ ಇಚ್ಛೆ ಇರಬಹುದು ಏನೋ ಅಂತ ಅಂದುಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದಳು. ರಾತ್ರಿ ಪೂರ್ತಿ ಅವರಿಬ್ಬರು ಅದೇ ರೀತಿ ಮಲಗಿದ್ದರು. ಅವನು ತಂದಿದ್ದ ಊಟ ಟೇಬಲ್ ಮೇಲೆ ಹಾಗೆ ಒಣಗುತ್ತಿದೆ. ಇವಳ ತುಟಿಗಳಿಂದ ಮುತ್ತುಗಳನ್ನು ತೆಗೆದುಕೊಂಡ ಮೇಲೆ ಇವಳ ಅರ್ಧಂಬರ್ಧ ಬೆತ್ತಲೆಯ ದೇಹದ ಬಿಸಿಯನ್ನು ತೆಗೆದುಕೊಂಡ ಮೇಲೆ ಅವನಿಗೆ ಊಟದ ಅವಶ್ಯಕತೆ ಇರಲಿಲ್ಲ. ಇವಳಿಗೂ ಕೂಡ ವಿಕ್ರಮ್ನನ್ನು ಬಿಟ್ಟು ಸದ್ಯಕ್ಕೆ ಏನೂ ಬೇಡ ಅಂತ ಅನಿಸುತ್ತಿತ್ತು. ಅವಳಿಗೆ ಎಚ್ಚರವಾದಾಗಲೆಲ್ಲ ಅವನಿಗೆ ಮುತ್ತುಗಳನ್ನು ಕೊಡುತ್ತಿದ್ದಳು. ಅವಳ ಮೈ ಮೇಲೆ ಒಂದು ಪ್ಯಾಂಟ್ ಇದೆ, ಅಪ್ಪರ್ ಬಾಡಿಯಲ್ಲಿ ಬ್ರಾ ಹಾಕಿದ್ದಾಳೆ ಅಷ್ಟೆ. ಇವನು ತನ್ನ ಶರ್ಟನ್ನು ತೆಗೆದ, ಶರ್ಟ್ಲೆಸ್ ಆದ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತಬ್ಬಿಕೊಂಡು
ದೇಹದ ಸ್ಪರ್ಶ ಸುಖವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ವಿಕ್ರಮ್ಗೆ ಅವಳ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಷ್ಟು ಕ್ರೌರ್ಯ ಇಲ್ಲ. ಬದಲಿಗೆ ಅವಳ ದೇಹದ ಯಾವುದಾದರೂ ಒಂದು ಭಾಗ ಸಿಕ್ಕಿದರೂ ಸಾಕು. ಅಂದರೆ ಅವಳ ಕಿರುಬರಳು ಇವನ ಚರ್ಮಕ್ಕೆ ತಾಕಿದರೂ ಸಾಕು, ಅದರಲ್ಲಿ ಖುಷಿಪಡುತ್ತಾನೆ. ಇನ್ನು ಸಂಪೂರ್ಣವಾಗಿ ಇವಳು ಅವನನ್ನು ತಬ್ಬಿಕೊಂಡು ಮಲಗಿರುವುದರಿಂದ ಇಡೀ ಸ್ವರ್ಗವೇ ತನ್ನ ಮೈಮೇಲೆ ಇದೆ ಅಂತ ಅವನು ಖುಷಿಪಡುತ್ತಿದ್ದಾನೆ. ನಿದ್ದೆಗಳಲ್ಲೂ ಕೂಡ ಅವರಿಬ್ಬರು ಪದೇ ಪದೇ ತುಟಿಗಳಿಗೆ ಮುತ್ತು ಕೊಟ್ಟುಕೊಳ್ಳುತ್ತಿದ್ದರು. ಇದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಸ್ವಲ್ಪ ಇಷ್ಟವಾಗದರೂ ಕೂಡ ಮುತ್ತು ಕೊಡುವುದು. ದಿನಕ್ಕೆ ಇಲ್ಲ ಅಂದರೂ 10 ಸಲಕ್ಕಿಂತ ಜಾಸ್ತಿ ಮುತ್ತುಗಳನ್ನು ಕೊಡುತ್ತಾರೆ. ತುಟಿಗೆ ತುಟಿ ಕೇವಲ ಮುತ್ತುಗಳಲ್ಲೇ ನನ್ನ ಬದುಕು ಮುಗಿದು ಹೋಗುತ್ತದೆ ಏನೋ ಅಂತ ಅವನು ಅಂದುಕೊಂಡ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.